ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಹೇಮಾಶ್ರೀ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಲಾಸ್ಟ್ ರೆಸಿಪಿ ಇದು ಹಬ್ಬಕ್ಕೆ ಮಾಡ್ತಿರೋದು ರವೆ ಉಂಡೆ. ಇದು ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಒಂದೂವರೆ ಬೌಲಷ್ಟು ಸಕ್ಕರೆ, ಎರಡು ಪಾವಷ್ಟು ರವೆ, ತುಪ್ಪ, ಒಂದು ಬಟ್ಲುನೇ ಹಾಕ್ಕೋಬೋದು, ಗೋಡಂಬಿ, ದ್ರಾಕ್ಷಿ, ಒಂದು ಬೌಲಷ್ಟು ಕೊಬ್ಬರಿ ತುರಿ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಫಸ್ಟು ಚಿರೋಟಿ ರವೆ ನಾನು ತೊಗೊಂಡಿರೋದು. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಒತ್ತಬಾರ್ದು ಅದಕ್ಕೆ ನಾನು ದಪ್ಪ ಇರೋ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಆರೋಮ ಬರೋವರೆಗೂ ಸ್ವಲ್ಪ ಉರಿಬೇಕು ಚೆನ್ನಾಗಿ. ತುಪ್ಪ ಜಾಸ್ತಿ ಹಾಕ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕೊಬ್ಬರಿ ಹಾಕ್ಕೊತೀನಿ. ಇದಕ್ಕೆ ತುಪ್ಪ ಎಲ್ಲ ಹಾಕ್ಕೊಂಡು ಹುರಿದ್ಮೇಲೆ ಇವಾಗ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಬದಲು ಕಾಯಿನೂ ಉಪಯೋಗಿಸ್ಬೋದು. ಕೊಬ್ಬರಿ ಹಾಕಿದ್ರೆ ಒಂದು ವಾರದ ತನಕ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿ ಹಾಕಿರೋದು ಅಷ್ಟೇ. ಚೆನ್ನಾಗಿ ತಿನ್ಬೋದು ಇಟ್ಕೊಂಡು, ಹಾಗಾಗಿ ಕೊಬ್ಬರಿ ಹಾಕ್ತಿದ್ದೀನಿ. ಕಾಯಿನೂ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ಇದನ್ನೇನು ಆಯಿತು, ಸಕ್ಕರೆ ಒಗ್ಗರಣೆ ಕೊಡ್ತೀನಿ. ಫಸ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಲು ಹಾಕ್ಕೊಂಡು ಕಲಿಸೋದು ಅಷ್ಟೇ. ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ರವೆ ಉಂಡೆ ಅಂತೂ. ನಾನು ಬೇರೆ ಇದರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಹುರಿತಿದ್ದೀನಿ. ಗೋಡಂಬಿ, ದ್ರಾಕ್ಷಿನ ಬೇಕಾದಷ್ಟು ಯಾವ್ದು ಬೇಕೋ ಅದೆಲ್ಲದನ್ನೂ ಹಾಕ್ಕೋಬೋದು. ಒಂದು ಡ್ರೈ ಫ್ರೂಟ್ಸ್ನ ನಾನು ಗೋಡಂಬಿ, ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿರೋದು. ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು. ತುಂಬ ಬೇಗನೆ ಆಗುತ್ತೆ ಇದು. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹುರ್ಕೊಂಡಿರೋ ರವೆ, ದ್ರಾಕ್ಷಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸಕ್ಕರೆ ಪೌಡ್ರ್ ನಾನು ಪೌಡ್ರು ಮಾಡ್ಕೊಂಡಿದ್ದೀನಿ. ಹಾಗೇನೂ ಹಾಕ್ಕೋಬೋದು, ಬಟ್ ಬಾಯಿಗೆ ಸಿಗುತ್ತೆ. ನಾನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಪೌಡ್ರು, ಶುಗರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆಯಿತು. ಇನ್ನೇನು ನಾನು 2 ಕಪ್ ರವೆಗೆ 1.5 ಕಪ್ ಅಷ್ಟು ಸಕ್ಕರೆ ಪ್ರಮಾಣ ತಗೊಂಡು ಹಾಲು ಹಾಕ್ಕೊಂಡು ರವೆ ಉಂಡೆ ಕಟ್ಕೋಬೇಕು. ತುಂಬ ಸ್ವೀಟ್ ಬೇಕಂದರೆ ಇದಾಯಿತು. ಇವಾಗ ಹಾಲು ಹಾಕ್ಕೊಂಡು ನಾನು ಕಟ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಬ್ಬಕ್ಕೆ ನೀವು ಮಾಡಿ ಟೇಸ್ಟಿಯಾಗಿತ್ತು ಅಂತ ಹೇಳಿ. ಮತ್ತೊಂದು ವಿಡಿಯೋ ಜೊತೆ, ನೆಕ್ಸ್ಟ್ ಹಬ್ಬದ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಮಿಕ್ಕಿದ್ದೆಲ್ಲ ಕಟ್ಕೊಂಡು ಸಿಗ್ತೀನಿ. ಬಾಯ್.